ಅಲ್ಲಿ ಎಲ್ಲ ಮನೆಗಳು ಮುಳುಗ್ತವೆ. ಅವಾಗ ಕರೆಂಟ್ ತೆಗಿತಾರೆ. ವರ್ಷ ಗಂಜಿ ಕೇಂದ್ರಕ್ಕೆ ಹೋಗ್ತೀವಿ ಬರ್ತೀವಿ. ಊಟಕ್ಕೆಲ್ಲ ತೊಂದರೆ ಇಲ್ಲ, ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ. ನಮ್ಗೇನಂದ್ರೆ ಶಾಶ್ವತವಾಗಿ ಇದು ಎಲ್ಲರೂ ಸೂರ್ ಕೊಡ್ಲಿ ಅಂತ ನಾವು ಮನೆ ಮಾಡಿದೀವಿ. ಬಹಳ ಸಲ ಮನೆ ಮಾಡಿದ್ವಿ, ಸಿ ಆಫೀಸ್ ಇದ್ದೀವಿ, ಎಲ್ಲ ತಗಿದ್ದೀವಿ. ಏನೋ ಸ್ಪಂದಿಸ್ತಾ ಇಲ್ಲ. ಮಳೆ ಬಂದ್ರೆ ನೀರಿಂದ ತೊಂದ್ರೆ ನಮ್ಗೆ. ಮಳೆಗೂ ಮನೆಗಳು ಒಂದು 30 ಮನೆ ಮುಳುಗ್ತವೆ. ಅವಾಗ ಮಕ್ಕಳು ಶಾಲೆ ಹೋಗೋ ತೊಂದ್ರೆ ಆಗುತ್ತೆ. ಮತ್ತೇನಪ್ಪ ಇಲ್ಲಿ ಕುಡಿಯಕ್ ನೀರು ಬರುತ್ತೆ, ಬೋರ್ ನೀರು ಇಲ್ಲ, ಇಲ್ಲಿ ಬೋರ್ ನೀರಿಲ್ಲ. ಮತ್ತೆ ಇಲ್ಲಿ ಅದೆಲ್ಲ ಗಲೀಜು ನೋಡ್ರಿ, ಇದೆಲ್ಲ ಗಲೀಜು. ಇಲ್ಲಿ ಬಂದು ಏನು ಕ್ಲೀನ್ ಮಾಡಲ್ಲ. ಅದೆಲ್ಲ ಹೊಡೆದಿದ್ದಾರೆ. ಸ್ಲಮ್ ಏರಿಯಾದಾಗ ಇದೆಲ್ಲ ಹೊಡ್ಬಿಟ್ಟಿದ್ದಾರೆ. ಸೊಳ್ಳೆ, ಹಾವು, ಚೋಳು ಮನೆ ಒಳಗ್ ಬರ್ತವೆ. ಪ್ರತಿ ಬಾರಿ ನೀರು ಬಂದ್ರೆ ನಾವು ಇಲ್ಲಿ ಸಮಸ್ಯೆಗಳು ಆಗ್ತವೆ. ಏನು ಎಲ್ಲಾ ಕಡೆ ನಾವು ತಿರ್ಗಾಡಿದ್ ಸರ್, ಕೊಡ್ಲಿ ಬಿಟ್ರೆ ಅಂತ ನಾನು ಸುಮ್ನೆ ನೀರ್ ಬಂದ್ರೇನೆ ಈ ವರ್ಷ DC ಇದು ಗಂಜಿ ಕೇಂದ್ರಕ್ಕೆ ಹೋಗಿಲ್ಲ. ಗಂಜಿ ಕೇಂದ್ರಕ್ಕೆ ಈ ವರ್ಷ ಹೋಗೇ ಇಲ್ಲ, ಯಾರು ಹೋಗಿಲ್ಲ. ಯಾಕಂದ್ರೆ ಬೇಸರ ಆಗ್ಬಿಟ್ಟಿತ್ತು ನಮ್ಗೆ. ಮತ್ತೆ ಹೋಗ್ಬೇಕು ಇರ್ಬೇಕು, ಮತ್ತೆ ಇಲ್ಲಿ ಬಂದು ಕ್ಲೀನ್ ಮಾಡ್ಕೋಬೇಕು, ಮತ್ತೆ ಇರ್ಬೇಕು. ಅದಕ್ಕೆ ಹೋಗೋದ ಬೇಡ ಅಂತ ಅಲ್ಲೆಲ್ಲೇ ಮೇಲೆ ಸಾಮಾನ್ಯ ಅಲ್ಲೆಲ್ಲೇ ಇದ್ದೀವಿ. 30 ಮನೆಗಳು ಮುಳುಗ್ತಾವೆ. ಇಲ್ರಿ, ನಮ್ಗೆ ಬಹಳ ತೊಂದ್ರೆ ಇದೆ. ಇಲ್ಲಿ ಹಗಲೆಲ್ಲ ಮಳೆ ಬಂದ್ರೆ ನೀರ್ ಬರ್ತೈತಿ. ಹೋರಾಕ್ ಜಾಗ ಇಲ್ಲ, ಇರಾಕ್ ಮನೆ ಇಲ್ಲ. ಎಷ್ಟು ದಿನ ನಾವ್ ಇಲ್ಲಿ ಇರ್ಬೇಕು? ಸ್ವಲ್ಪ ನಾವು ಸಹಾಯ ಮಾಡ್ಬೇಕು. ನಮ್ಗೆ ದುಡ್ಡಾದ ಹಾಕಲ್ಲ ಯಾರಿಲ್ಲ. ನಮ್ಮನವ್ರಿಗೂ ಆರಾಮಿಲ್ಲ, ಮನ್ಯಾಗ ಕುಂತಿದ್ದಾರೆ. ನಾವು ನಮ್ಗೆ ದುಡಿಯಕ್ ಆಗಕತ್ತಿಲ್ಲ. ವಯಸ್ಸಾಗೈತಿ, ಈಗ 60 ಆಗೈತಿ ನನ್ಗೆ. ಹೆಂಗ್ ನಾವು ಇದು ಮಾಡ್ಬೇಕು? ಜೀವನ ಹೆಂಗ್ ಮಾಡ್ಬೇಕು ನಾವು? ಎಲ್ಲಿಂದಾರೆ ನಮ್ದೊಂದ್ ಮನೆಯನ್ನು ಕೊಟ್ರೆ ಒಂದು ಅನುಕೂಲ ಆಗ್ತೈತಿ. ಪ್ರತಿ ವರ್ಷ ಬರ್ತೈತಿ ನೀರು. ಇದು ಬಂದಿಲ್ಲ. ಈಗ ಬರೇ ತಿಂಗಳ ಬಂದ್ರೆ ಮಳಿ ಪುರ್ಸತಿ ಇರಲ್ಲ. ಆ ತರ ನೀರು ಬರ್ತೈತಿ. ಮಳಿ ಬಂದ್ರೆ ಇದು ಹೊಳಿ ನೀರು ಇಲ್ಲೇ ಆಯ್ತಾ ಹಳ್ಳ ಅಂತಾರ. ಹಳ್ಳಿನ ಎಲ್ಲ ತುಂಬಾ ಆಗ್ಬಿಡ್ತೈತಿ. ಸುಮಾರು ಒಂದು 300 ಮನೆ ಐತಿ. 300 ಚಿಲ್ಡ್ರ 400 ಕಚ್ಚಿ ಕಮ್ಮಿ ಐತೆ. 30 ಮನೆ ನೀರು ಇದು ಆಗ್ತೈತಿ, ಬರ್ತೈತಿ. ಬಂದ್ಮೇಲೆ ಮಳೆ ಜೋರಾದ್ಮೇಲೆ ಒಂದು 15ರಿಂದ 20 ಮನೆಗೆ ತೊಂದರೆ ಆಗ್ತಾ ಇತ್ತು ಇಲ್ಲಿ. ಈಗ ತಡೆ ಒಡೆ ಅಂತ ಮಾಡಿದ್ದಾರೆ. ಈಗ ಅನುಕೂಲ ಆಗ ಕಾಣ್ತಾ ಇದೆ. ಆದ್ರೆ ಒಂದು ಚರಂಡಿ ಆಗ್ಬೇಕು ಈಗ ಸದ್ಯಕ್ಕೆ ಚರಂಡಿ ಆದ್ರೆ ಎಲ್ಲರೂ ಸುಖವಾಗಿರ್ತಾರೆ. ಮಳೆ ಆದ್ರೆ ಚರಂಡಿಯಿಂದ ತುಂಬಾ ತೊಂದರೆ ಆಗುತ್ತೆ. ಎಲ್ಲ ಮಳೆ ನೀರು ನುಗ್ತಾ ಐತೆ. ಸದ್ಯಕ್ಕೆ ಮಳೆ ಇಲ್ಲ. ಈಗ ಮಳೆ ಮೇಲೆ ನೀರು ನುಗ್ತಾ ಐತೆ. ಅದಕ್ಕೆ ಸದ್ಯಕ್ಕೆ ಅರ್ಜೆಂಟ್ ಚರಂಡಿ ಆಗ್ಬೇಕು. ಈಗ ತುಂಬಾ ತೊಂದರೆ ಆಗ್ತಿತ್ತು ಇಲ್ಲಿ. ಅಂಬೇಡ್ಕರ್ ಭವನ್, ಆಮೇಲೆ ಬೇರೆ ಶಾಲೆ ಹತ್ರ ಎಲ್ಲ ಹೋಗ್ಬಿಡ್ತಿದ್ವಿ. ಈಗೇನೆಲ್ಲ ತಡೆಗೋಡೆ ಆದ್ಮೇಲೆ ಈಗ ಅಡಿಯಾಗಿದೆ ಗೋಡೆ. ನಮಗೆ ಸದ್ಯ ಚರಂಡಿ ಆಗ್ಬೇಕು. ಈಗ 20 ಮನೆ, 15ರಿಂದ 20 ಮನೆ ಎಲ್ಲ ಮುಳುಗಿ ಹೊರಗಡೆ ಬರ್ತಿದ್ವಿ. ಬಂದು ಮರ ಕೆಳಗಡೆ ಆ ಶಾಲೆಗೆ ಅಲ್ಲಿ ಇಲ್ಲಿ ಜಾಗ ಕೊಡ್ತಿದ್ರು ನಮಗೆ. ಈಗ ಪರವಾಗಿಲ್ಲ. ಈಗ ನಾನು ಬಂದು ಇಲ್ಲಿ ಚರಂಡಿ ಹತ್ರ ಕುತ್ಕೊಂಡೇನೆ. ಗೋಡೆ ಎಲ್ಲ ನಿರ್ಮಾಣ ಆಯ್ತು. ಇನ್ನು ಮಾಡ್ತಾ ಇದಾರೆ. ಏಕದಮ್ ಕೆಲಸ ಆಗೋದಲ್ಲ, ಸಣ್ಣ ಕೆಲಸ ಅಲ್ಲ, ಅದು ದೊಡ್ಡ ಕೆಲಸನೇ. ಇನ್ನು ಮಾಡ್ತಾ ಇದಾರೆ ಕೆಲಸ. ಪೂರ್ತಿ ಮುಗ್ದಿದ್ಮೇಲೆ ಪರವಾಗಿಲ್ಲ, ಅನುಕೂಲ ಆಗತ್ತೆ. ಅಲ್ಲಿ ಗಂಜಿ ಕೇಂದ್ರ ಅಲ್ಲೇನೆ ನಮ್ಗೆ ಜಾಗ ಮಾಡ್ಕೊಡ್ತಿದ್ರು. ಒಂದೊಂದು ಅಡಿ 1.5 ಅಡಿ ಉಳಿತಿತ್ತು ಮನೆ ಅಷ್ಟೇ. ಎಲ್ಲ ಮುಳುಗಿ ಎಲ್ಲ ಮನೆಯಾಗಿರೋ ಸಾಮಾನ್ಯ ಎಲ್ಲ ತೇಲ್ ಹೋಗ್ಬಿಡೋದು. ಸುಮಾರು ನಾವು ಒಂದು 20 ವರ್ಷ ಮೇಲೆ ಆಯ್ತೇನೆ ಇಲ್ಲಿ. ಸಮಸ್ಯೆ ಏನಿಲ್ಲ. ಈಗ ಸದ್ಯಕ್ಕೆ ಏನು ಹೊಳೆ ಬಂದಿಲ್ಲ. ಹೊಳೆ ಬಂದ್ಮೇಲೆ ಅಂದ್ರಾಗೆ ಪರವಾಗಿಲ್ಲ. ಈಗ ನೋಡೋದ್ರಲ್ಲಿ ಪರವಾಗಿಲ್ಲ, ಅನುಕೂಲ ಆದಂಗೆ ಕಾಣ್ತೇವೆ ಗೋಡೆ ಕಟ್ಟಿದ್ಮೇಲೆ.